ಬೆಟ್ಟದ ನೆಲ್ಲಿಕಾಯಿಂದ ಬಹಳ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ವಿಟಮಿನ್ ಸಿ ಅಲ್ಲಿ ಸಮೃದ್ಧವಾಗಿರುತ್ತೆ. ನಮಗೆ ಆರೋಗ್ಯನ ಹೆಚ್ಚು ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ನಾನು ಇವತ್ತು ಬೆಟ್ಟದ ನೆಲ್ಲಿಕಾಯಿ ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು 4 ಬೆಟ್ಟದ ನೆಲ್ಲಿಕಾಯಿ ತೊಗೋಬೇಕು. ಅದ್ರ ಬೀಜ ತೆಗೆದುಬಿಟ್ಟು ಅದನ್ನು ಬೇಯಕ್ಕೆ ಹಾಕ್ಕೊಳ್ಳೋದು ನೀರಲ್ಲಿ. ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇದೆ ಮೆಣಸಿನ್ಕಾಯಿ, ಅದಕ್ಕೆ 3 ಸಾಕಾಗುತ್ತೆ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನೋಡಿ, ಆ ಥರ ಕೈಯಲ್ಲಿ ಹಿಸ್ಕಿದ್ರೆ ಅದು ಬೆಂದಿದೆ ಅಂತ ಗೊತ್ತಾಗಬೇಕು. ಮೆತ್ತಗೆ ಮ್ಯಾಶ್ ಆಗಬೇಕು ನೋಡಿ, ಈ ಥರ. ಆವಾಗ ಅದನ್ನು ತಣ್ಣಗೆ ಹಾಕ್ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಬೆಟ್ಟದ ನೆಲ್ಲಿಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದು. ಕಾಯಿ ತುರಿ ಸ್ವಲ್ಪನೇ ಹಾಕಿ, ತುಂಬ ಹಾಕಬೇಡಿ. ಆಮೇಲೆ ರುಬ್ಬಿರೋದನ್ನು ಬೆಂದಿರೋ ನೀರಿತ್ತಲ್ವ ಅದಕ್ಕೇ ಸೇರಿಸ್ಕೋಬಹುದು. 2-3 ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡು ನಿಮಗೆ ಬೇಕಾಗಿರೋಷ್ಟು ತೆಳ್ಳಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರು ಸೇರಿಸ್ಕೊಳ್ಳೋದು. ಅಥವಾ ಗಟ್ಟಿಯಾಗಿ ಮಾಡ್ಕೊತೀನಿ ಅಂತಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳೋದು. ಹೇಗೆ ಬೇಕಾದ್ರೂ ಇದನ್ನು ರೆಡಿ ಮಾಡ್ಕೋಬಹುದು. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಳ್ಳೋದು. ಏನು ಅಂದರೆ ಇದೇ ಹುಳಿ ಇರೋದ್ರಿಂದ ಹುಣಸೆ ರಸ ಬೇಕಾಗಲ್ಲ ಅಥವಾ ನಿಂಬೆ ರಸ ಬೇಕಾಗಲ್ಲ. ಇದು ಬೆಟ್ಟದ ನೆಲ್ಲಿಕಾಯಿ ಸ್ಪೆಷಲ್, ಓಕೆನಾ. ಆಮೇಲೆ ಒಂದು ಸಿಂಪಲ್ಲಾಗಿರೋ ತುಪ್ಪದ ಒಗ್ಗರಣೆ ಹಾಕಿಬಿಟ್ರೆ ತುಪ್ಪದಲ್ಲಿ ಸಾಸಿವೆ ಮತ್ತು ಇಂಗು. ನಾನು ಪೇಸ್ಟ್ ಹಿಂಗೆ ಬಳಸ್ತಿದ್ದೀನಿ, ನೀವು ಪುಡಿ ಹಿಂಗನ್ನು ಬಳಸ್ಬೋದು. ಒಗ್ಗರಣೆ ಹಾಕಿಬಿಟ್ರೆ 2 ನಿಮಿಷದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಾರು ರೆಡಿ ಆಗೋಯ್ತು. ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಈ ಸಾರು ಜೊತೆ ತಿಂದುಬಿಟ್ರೆ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ.